ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಸ್ಯಾರಿ ಪ್ಲೇಟಿಂಗ್ ಜೊತೆಗೆ ಆ್ಯಂಗರ್ನ ಯೂಸ್ ಮಾಡಿಕೊಂಡು ಸ್ಯಾರಿ ಫೋಲ್ಡಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಕೆಲವೊಬ್ಬರು ಬಾಕ್ಸ್ ಫೋಲ್ಡಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಅನ್ನೋರು ಈ ಮೆಥಡ್ನ ಫಾಲೋ ಮಾಡ್ಬೋದು. ನಾನಿಲ್ಲಿ ಫಸ್ಟಿಗೆ ಸೆರಗು ಪಾರ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಟ್ಸ್ನೂ ಅಷ್ಟೇ, ನಿಮಗೆ ತುಂಬ ಚಿಕ್ಕದಾಗಿ ಬೇಕು ಪ್ಲೀಟ್ಸು ಮತ್ತು ಜಾಸ್ತಿ ಪ್ಲೀಟ್ಸ್ ಬೇಕು ಅಂತ ಹೇಳಿದರೆ ಈ ಥರ ಮೆಥಡ್ನ ಫಾಲೋ ಮಾಡಿ. ನಾನಿಲ್ಲಿ ನನ್ನ ಬಾಡಿ ಮೆಷರ್ಮೆಂಟ್ಗೆ ಎಷ್ಟು ಬೇಕಾಗುತ್ತೆ ಪ್ಲೀಟ್ಸು ಅಂತ ನೋಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಪ್ಲೀಟ್ಸ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು 2 ಕ್ಲಿಪ್ನ ಯೂಸ್ ಮಾಡಿಕೊಂಡು ಎಲ್ಲ ಪ್ಲೀಟ್ಸ್ನು ಈವನ್ ಆಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಕೀಪ್ ಆನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಖಂಡಿತ ನಿಮಗೂ ಕೂಡ ಬರುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಈ ಥರ ಪ್ಲೀಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಇಲ್ಲಿ ನಾನು ಎಲ್ಲ ಅರೇಂಜ್ ಮಾಡಿಕೊಂಡು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಕೆಲವೊಂದು ರೇಷ್ಮೆ ಸ್ಯಾರಿಗಳೆಲ್ಲ ತುಂಬ ಸಾಫ್ಟ್ ಇರುತ್ತೆ. ನೀವು ಡೈರೆಕ್ಟಾಗಿ ಐರನ್ ಬಾಕ್ಸ್ನ ಅದ್ರ ಮೇಲೆ ಇಡೋಕ್ಕೆ ಹೋಗಬಾರ್ದು. ಆನ್ಲೈನಲ್ಲಿ ನಿಮಗೆ ಒಂದು ನೆಟೆಡ್ ಶೀಟ್ ಸಿಗುತ್ತೆ. ಆ ಥರ ನೆಟೆಡ್ದು ಒಂದು ಕ್ಲಾತ್ ಥರ ಬರುತ್ತೆ. ಅದನ್ನು ತೊಗೊಂಡು ನೀವು ಐರನ್ ಮಾಡ್ಕೋಬೋದು. ಈ ಥರ ರೇಷ್ಮೆ ಸ್ಯಾರಿ ಏನಾದರೂ ಇದ್ದರೆ. ಇಲ್ಲಿ ನಾನು ನಾರ್ಮಲಾಗೇ ಮಾಡ್ತಾಯಿದ್ದೀನಿ. ಏಕೆಂದರೆ ಕೆಲವೊಂದು ಐರನ್ ಬಾಕ್ಸಲ್ಲಿ ಏನಾಗುತ್ತೆ ಅಂದರೆ ನಮಗೆ ಹೀಟ್ ಗೊತ್ತಾಗಲ್ಲ, ಎಷ್ಟು ಹೀಟ್ ಇದೆ ಏನು ಅಂತ ಹೇಳಿ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಚೆಸ್ಟ್ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ, ನೀವು ಪ್ಲೀಟ್ಸ್ ಎಲ್ಲ ಆದಮೇಲೆ ಸೆರಗು ಹತ್ರ ಪ್ಲೀಟ್ಸ್ ಎಲ್ಲ ಆದಮೇಲೆ ಚೆಸ್ಟ್ ಪ್ಲೀಟ್ಸ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಈವನ್ನಾಗಿ ಅರೇಂಜ್ ಮಾಡಿಕೊಂಡು ಐರನ್ ಬಾಕ್ಸಿಂದ ಪ್ರೆಸ್ ಮಾಡಿ ಐರನ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನಾನು ಸೆಂಟರ್ ಪ್ಲೀಟ್ಸ್ನ ಮಾಡ್ಕೋತಾ ಇದ್ದೀನಿ. ಸೆಂಟರ್ ಪ್ಲೀಟ್ಸ್ ಮಾಡ್ಕೋಬೇಕಾದ್ರೆ ಫಸ್ಟು ಏನು ನೆರಿಗೆ ತೊಗೋತೀವಿ ಅದನ್ನು ಸ್ವಲ್ಪ ದೊಡ್ಡದಾಗಿ ತೊಗೊಂಡು ಇನ್ನು ಮಿಕ್ಕಿದ ನೆರಿಗೆ ಎಲ್ಲ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ. ಆವಾಗ ನಿಮಗೆ 8 to 9 ಪ್ಲೀಟ್ಸ್ವರೆಗೂ ಬರುತ್ತೆ ಸೆಂಟರ್ ಪ್ಲೀಟ್ಸು. ನಿಮಗೆ 8 to 9 ನೆರಿಗೆ ಬಂದರೆ 8ರಿಂದ 9ರವರೆಗೂ ನೆರಿಗೆ ಬಂದರೆ ನಿಮಗೆ ಆವಾಗ ಫ್ಲಫಿ ಪ್ಲೀಟ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆನಾ. ಸೊ ಫಸ್ಟು ಎಲ್ಲ ಸ್ವಲ್ಪ ಚಿಕ್ಕದಾಗಿ ನೆರಿಗೆನ ತಗೊಂಡಾಗ ನಿಮಗೆ ನಾನು ಈ ವಿಡಿಯೋಲಿ ತೋರಿಸಿದ್ದೀನಿ ನಿಮಗೆ ಫ್ಲಫಿ ಪ್ಲೀಟ್ಸ್ ಯಾವ ಥರ ಮಾಡೋದು ಅಂತ ಹೇಳಿ. ಇವಾಗ ಅದು ತುಂಬಾ ಟ್ರೆಂಡಿ ಆಗಿದೆ. ಜೊತೆಗೆ ರೇಷ್ಮೆ ಸ್ಯಾರಿಗಳಿಗೆಲ್ಲ ನೀವು ಮದುವೆ ಫಂಕ್ಷನ್ಸ್ಗಳಲ್ಲಿ ಈ ಥರ ಫ್ಲಫಿ ಪ್ಲೀಟ್ಸ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಏನಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಸ್ಯಾರಿನ ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಕೈಯಲ್ಲಿ ಆ ಥರ ಮೆಷರ್ಮೆಂಟ್ ಇಟ್ಕೊಂಡು ಪಿನ್ನ ಅಲ್ಲಿ ಸೆಕ್ಯೂರ್ ಮಾಡಿ ನೀವು ಪಿನ್ ಎಲ್ಲಿವರೆಗೂ ಹಾಕಿರ್ತೀರೋ ಅಲ್ಲಿವರೆಗೂ ಮಾತ್ರ ಐರನ್ ಮಾಡ್ಕೋಬೇಕು. ಇಲ್ಲಿ ಮಿಕ್ಕಿದ್ದೇನಿದೆ ಅದನ್ನು ಯಾವುದೋ ಐರನ್ ಮಾಡಬಾರ್ದು. ಓಕೆನಾ. ನಾನು ವಿಡಿಯೋಲಿ ತೋರಿಸ್ತಿರೋ ಥರ ನೀವು ಸ್ಟೀಮ್ ಐರನ್ ಬಾಕ್ಸ್ ಇದ್ದರೆ ನಿಮ್ಮ ಮನೇಲಿ ಸ್ಟೀಮ್ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡಿ ಐರನ್ ಮಾಡಿ. ಸೊ ನೋಡ್ಬೋದು ಫ್ಲಫಿ ಪ್ಲೀಟ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದಾದಮೇಲೆ ನಾನಿಲ್ಲಿ ಬಾಕ್ಸ್ ಫೋಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಅಂದರೆ ಫೋಲ್ಡ್ ಯಾವ ಥರ ಮಾಡೋದು ಅಂತ ಹೇಳಿ. ಸೇಮ್ ಬಾಕ್ಸ್ ಫೋಲ್ಡಿಂಗ್ ಯಾವ ಥರ ಮಾಡ್ತೀವಿ ಅದೇ ರೀತಿ ಸ್ಯಾರಿನ ರಿವರ್ಸಲ್ಲಿ ಹಾಕ್ಕೊಂಡು ಎಲ್ಲ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಲಾಸ್ಟಲ್ಲಿ ಇದೊಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಚೆಸ್ಟ್ ಪ್ಲೀಟ್ಸ್ನ ಸ್ವಲ್ಪ ಮೆಷರ್ಮೆಂಟ್ ತೊಗೊಂಡು ಸೇಮ್ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನು ನೀವು ಫೋಲ್ಡ್ ಮಾಡ್ಕೊಬೇಕಾಗುತ್ತೆ. ಫೋಲ್ಡಿಂಗಲ್ಲಿ ಏನಂದರೆ ನಿಮಗೆ ಸ್ಯಾರಿ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಅದನ್ನೇ 2 ಪಾರ್ಟಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಆ್ಯಂಗರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಆ್ಯಂಗರ್ ಯೂಸ್ ಮಾಡಿಕೊಂಡು ನೀವು ಮಾಡೋದ್ರಿಂದ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕು, ಇಲ್ಲ ಫಂಕ್ಷನ್ನು ಇಲ್ಲ ಮದುವೆಗೆ ಏನಾದ್ರು ಇದು ಮಾಡಬೇಕಂದ್ರೆ ನೀವು ಈಸಿಯಾಗಿ ಈ ಥರ ಹ್ಯಾಂಗರಲ್ಲಿ ಫೋಲ್ಡ್ ಮಾಡಿಟ್ರು ನೀವು ನೆಕ್ಸ್ಟ್ ಡೇ ವೇರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ನಾನು ವಿಡಿಯೋಲಿ ತೋರಿಸ್ತಿರೋ ಥರ ಹ್ಯಾಂಗರಿಗೆ ಹಾಕಿ ಹಿಂದೆಯಿಂದ ನೀವು ಸೆರಗನ್ನು ತೊಗೋಬೇಕಾಗುತ್ತೆ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಸ್ಯಾರಿ ಫೋಲ್ಡಿಂಗ್ ಅಂತ ಹೇಳಿಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.